ಆತ್ಮೀಯರೇ, ದರ್ಶನಂಗೆ ದರ್ಪಣ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಎಂದಿನ ಹಾಗೆ ಇವತ್ತು ಕೂಡ ನಮ್ಮ ಜೊತೆನಲ್ಲಿ ಡಾಕ್ಟರ್ KN ಗಣೇಶಯ್ಯ ಅವರಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಆಧಾರದಿಂದ ಸ್ವಾಗತಿಸೋಣ. ಸರ್ ನಮಸ್ತೆ. ದಶರಥನ ಬಗ್ಗೆ ಮಾತಾಡ್ತಾ ಇದ್ವಿ. ಆತನ ದಾರುಣ ಅಂತ್ಯದ ವಿಚಾರವನ್ನ ನೀವು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ ಅಂತ ಒಂಥರ ಮಧ್ಯದಲ್ಲಿ ನಮ್ ಕೈ ಬಿಟ್ಬಿಟ್ಟಿದ್ರಿ. ಈಗ ದಶರಥನ ಕಥೆಯನ್ನ ಮುಂದುವರಿಸಬೇಕು. ಸ್ಪೆಷಲಿ ಕುವೆಂಪು ಅವರು ಕೆಲವು ಅಂತ್ಯಗಳನ್ನ ತುಂಬಾ ದಾರುಣವಾಗಿ, ತುಂಬಾ ಮನಸ್ಸಿಗೆ ಹತ್ರ ಆಗೋ ರೀತಿಯಲ್ಲಿ ಚಿತ್ರಿಸಿದ್ದಾರೆ ಅಂತಾನೆ ಹೇಳಬಹುದು. ಅದರಲ್ಲಿ ದಶರಥಂದೇ ಬಹುಶಃ ಮೊದಲನೆಯ ನಿರ್ಗಮನ ಅನ್ಬಹುದಾ? ಒಂದು ರೀತಿಯಲ್ಲಿ ಬಹುಶಃ ಮೊದಲು ಇವರು ಸಾಯಿಸ್ತಾ ಇರೋದು ದಶರಥನ ಇಡೀ ರಾಮಾಯಣದಲ್ಲಿ. ಅದಕ್ಕೆ ದಾರುಣತೆ ಅಷ್ಟೇ ಅಲ್ಲಮ್ಮ, ಬಹಳಷ್ಟು ಯೋಚನೆ ಮಾಡಿದ್ದಾರೆ ಅಂತ ಕಾಣುತ್ತದೆ ಏನು ಕುವೆಂಪು ಅವರು. ನಾನು ಈ ಸಂಚಿಕೆನ ಹಿಂದಿನ ಸಂಚಿಕೆಗೆ ಜೋಡಿಸದೇ ಇರೋದಕ್ಕೆ ಕಾರಣ ಇದರಲ್ಲಿ ಕೆಲವು ವಿಕೃತ ದೃಶ್ಯಗಳಿದ್ದಾವೆ. ಕುವೆಂಪು ಇದನ್ನು ಬರೆದ್ರ ಅನಿಸ್ಬಿಡುತ್ತೆ, ಆದರೆ ಅದಕ್ಕೊಂದು ಕಾರಣ ಇದೆ ಅದರಿಂದ. ಅದು ಬಂದಾಗ ಹೇಳ್ತೀನಿ ನಾನು. ಸೊ ಎಲ್ಲಿ ಶುರುವಾಗಿದೆ ಈಗ ಇದು? ರಾಮ ಹೊರಟೋಗಿದ್ದಾನೆ. ಅವನು ಹೋಗ್ತಾ ಇರ್ಬೇಕಾದ್ರೆ ನಡು ಬೀದಿಯಲ್ಲಿ ಅಟ್ಸ್ಕೊಂಡೋಗಿ ರಥವನ್ನು ರಾಮ ರಾಮ ಅಂತ ಕೂಕ್ಕೊಂಡು ದಶರಥ ನಡು ಬೀದಿಲೇ ಬಿದ್ದಿದ್ದಾನೆ. ಅವನ್ನ ಎತ್ತೋಕೆ ಅಂತ ಕೈಗೆ ಬಂದಾಗ ಧೂಳನ್ನ ಎತ್ತಿ ಎಸೆದು, ನಾನು ತಿಲಾಂಜಲಿ ಬಿಟ್ಟಿದ್ದೀನಿ ನಿಂಗೆ, ಹೋಗು, ನೀನು ನಾನು ಹೆಂಡತಿ ಅಲ್ಲ, ನಾನು ನಿನ್ನ ಪತಿ ಅಲ್ಲ ಅಂತ ತಳ್ಳಿದ್ದಾನೆ. ಅಲ್ಲಿಂದ ಮೂರ್ಛೆ ಹೋಗ್ಬಿಡ್ತಾನೆ. ಸೊ ಅಲ್ಲಿಂದ ಶುರುವಾಗುತ್ತೆ. ಆ ಮೂರ್ಛೆ ಹೋಗಿದ್ದನ್ನು ತಂದು ಮಂಚದ ಮೇಲೆ ಮಲಗಿಸಿದ್ದಾರೆ ಇಲ್ಲಿ ಅರಮನೆಯಲ್ಲಿ. ಅಲ್ಲಿಂದ ಶುರುವಾಗುತ್ತೆ ಈ ಮುಂದಿನ ಸಂಚಿಕೆಯ ಕತೆ. ಪ್ರೇಯಸಿಯ ರೂಪ ಮೋಹ ಜ್ವಾಲೆಯೊಳ್ ಕುದಿದು ಬೆಂದು, ಈ ವರ್ಡ್ ಹೆಂಗಿದೆ ನೋಡಿ. ಪ್ರೇಯಸಿಯ ರೂಪ ಮೋಹ ಜ್ವಾಲೆ, ಅವಳ ರೂಪ ಮೋಹ ಜ್ವಾಲೆ ಆಗ್ಬಿಡುತ್ತೆ ಅವನಿಗೆ. ಪ್ರೇಯಸಿಯ ರೂಪ ಮೋಹ ಜ್ವಾಲೆಯೊಳ್ ಕುದಿದು ಬೆಂದು ಮೇಣ್ ಪ್ರಿಯ ಪುತ್ರ ವಾತ್ಸಲ್ಯ ಮಧುವಿನೊಳ್ ಮುಳುಗಿ ಮಿಂದಾನ್ ರೂಪಾನ್ ಮಾಧವತಿ ವಿಷಮತೆಗೆ ನೆಗೆದುದೈ ಭೀಷಣತೆ ವೆತ್ತು. ಒಂದು ಕಡೆ ಮಗನ ಮೇಲಿನ ಪ್ರೀತಿ, ಇನ್ನೊಂದು ಕಡೆ ಹೆಂಡತಿ ಮೇಲಿನ ಕೋಪ, ಇವೆರಡರ ಮಿಶ್ರಣದಲ್ಲಿ ಅವನು ಆ ಭೀಷಣತೆ ವೆತ್ತು ಅನ್ನೋ ಲೆವೆಲ್ಗೆ ಹೊಟ್ಟೋಗಿದ್ದಾನೆ. ಅವನ ಮತಿ ಭ್ರಮಣೆ ಆಗಿಬಿಟ್ಟಿದೆ. ಏನಾಗುತ್ತೆ ಅನ್ನೋದು ಒಂದೊಂದು ಸೆಂಟೆನ್ಸ್ನು ನಾವು ಓದಿ ತಿಳ್ಕೊಬೇಕಾಗುತ್ತಮ್ಮ, ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ನಡು ರಾತ್ರಿಯೊಳ್ ಸಜ್ಜೆಯಿಂ ನೆಗೆದೆಳ್ದು ಕಣ್ಮುಚ್ಚದೆಯ ಕಾಯ್ದು ಕುಳಿತಿದ್ದ ಕೌಸಲ್ಯಂ ಕೈಕೆ ಬಾರೆನುತೆ. ಎದ್ದು ಪಕ್ಕದಲ್ಲಿ ಕೌಸಲ್ಯ ಕೂತ್ಕೊಂಡಿದ್ದಾರೆ. ಅವನಿಗೆ ಕೌಸಲ್ಯ ಕಾಣ್ತಲ್ಲ, ಅವಳಲ್ಲಿ ಕೈಕೆ ಕಾಣ್ತಾವಳೆ. ಎಷ್ಟು ಮತಿಭ್ರಮಣ ಆಗಿದೆ ಅಂತ ಯೋಚನೆ ಮಾಡಿ. ನಡು ರಾತ್ರಿಯೊಳ್ ಸಜ್ಜೆಯಿಂ ನೆಗೆದೆಳ್ದು ಕಣ್ಮುಚ್ಚದೆಯ ಕಾಯ್ದು ಕುಳಿತಿದ್ದ ಕೌಸಲ್ಯಂ ಕೈಕೆ ಬಾರೆನುತೆ ತುಡುಕಿ ತೊಡೆಯೇ ರುಸಿತೆ ಬಿಗಿದಪ್ಪಿ ಮುತ್ತಿಡುತ್ತೆ ನಗೆ ತೊಡಗಿದನ್. ಇದಕ್ಕೆ ಅಲ್ವಾ ನಾನು ಇಷ್ಟೆಲ್ಲ ಸತ್ತಿದ್ದು ಅಂತ ಅವಳು ಕರೆದು ಕುಡಿಸ್ಕೊಂಡು ಯಾರನ್ನ ಕೌಸಲ್ಯನ ಕೈಕೆ ಅನ್ಕೊಂಡು ನಗಿತಾನೆ. ಕೂಡೆ ಅದ್ರ ತಕ್ಷಣ ಗೊತ್ತಾಗುತ್ತೆ ಅವನಿಗೆ, ಇದು ಪಾಪಿ ನಾನು ಕುಡಿಸ್ಕೊಂಡು ತೊಡೆ ಮೇಲೆ ಅಂತ. ಆದರೆ ಅದು ಕೌಸಲ್ಯ ಕೈಕೆಯಲ್ಲ, ಅದು ಕೈಕೆ ಅನ್ಕೊಂಡು ಕೂಡೆ ತೊಲಗೆಂದೊರಲಿ ತಳ್ಳಿದನ್ ರಾಮನಂ ಕೂಗಿ ಗೋಳಾಡಿ. ನೆಕ್ಸ್ಟ್ ಅವನ್ ಗೊತ್ತಾಗ್ಬಿಡುತ್ತೆ ಅದು ಕೈಕೆ ಅಲ್ಲ ಕೌಸಲ್ಯ ಅಂತ. ಅವಾಗ ಏನ್ ಹೇಳ್ತಾನೆ, ಕರೆ ಕೈಕೆಯಂ ಅಂತ ಕೂಕ್ಕೊಂತಾನೆ. ಯಾರೋ ಕೈಕೆಯನ್ನು ಕರೀತಾರೆ. ಕರೆ ಕೈಕೆಯಂ ಏನಲಾಕೆ ಬರೆ ಬೀಸಿದನ್ ಮೊಗಕ್ಕೆ ಮೋದಿ ಪರಿವಾಣಮಂ. ಜಸ್ಟ್ ಒಂದು ದಿವಸದ ಹಿಂದೆ ಅವಳನ್ನ ಕುಳ್ಳಿಸ್ಕೊಂಡು ತೊಡೆ ಮೇಲೆ ಮುದ್ದಾಡಿ, ನಿಂಗೆ ಏನು ಬೇಕು ಹೇಳು, ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತಾನು ಇವತ್ತು ಬೀಸಿದನ್ ಮೋದಿ ಪರಿವಾಣಮಂ. ಅದು ರಾತ್ರಿ ಹಿಂಗೆಲ್ಲ ಆಗ್ತಾ ಇರುತ್ತೆ. ಬೆಳಿಗ್ಗೆ ನಾನು ಮಧ್ಯೆ ಬಿಡ್ತಾ ಇದ್ದೀನಿ, ಆದ್ರೂ ಬೆಳಿಗ್ಗೆ ಸೂರ್ಯ ಹುಡ್ತಾ ಇದ್ದಾನೆ. ಆ ಸೂರ್ಯನ ನೋಡಿದ ತಕ್ಷಣ ಅವನಿಗೆ ಸೂರ್ಯ ಅನ್ನಿಸ್ತಾ ಇಲ್ಲ, ಅದೇನೋ ಒಂದು ದೀಪ ನಾರಿಸ್ಬೇಕು ಅಂತ ಅವನಿಗೆ. ಬೆಳಗಾಗಿ ನೇಸರೈತರೆ ನಂದಿಸೆಂದಾಣ ತಿನಿಯ ನೆತ್ತು ಮೂದಲಿಸಿದನು ಗುರು ವಶಿಷ್ಠನಂ. ಅವನಿಗೆ ಸೂರ್ಯ ಬೇಕಾಗಿಲ್ಲ, ಅವನಿಗೆ ಬೆಳಕು ಬೇಕಾಗಿಲ್ಲ, ಅವನ ಕತ್ಲಲ್ಲಿರ್ಬೇಕೀಗ. ಗುರು ವಶಿಷ್ಠನ ನಿಂದಿಸ್ತಾನೆ, ಆರಿಸ್ಬಿಡೋದನ್ನ ಸೂರ್ಯ ಬೇಡ ನಂಗೆ ಅಂತ. ಕೂಗಿದನ್ ಪೆಸರಿಂ ಸುಮಂತ್ರನಂ. ಮಂತ್ರಿ ಸುಮಂತ್ರ ಲಕ್ಷ್ಮಣನ ಸೀತೆಯನ್ನ ರಾಮನ ಕರ್ಕೊಂಡು ಕಾಡ್ಗೆ ಹೋಗಿದ್ದಾನೆ. ಅದು ಗೊತ್ತವನಿಗೆ. ಸುಮಂತ್ರ ಎಲ್ಲಿ ಬನ್ನ ಅಂತ, ಏನಾಯ್ತೋ ರಾಮಂಗೆ ಅಂತ ತಿಳ್ಕೊಳ್ಳೋ ಕಾತುರ. ಅವನು ಬಂದಿಲ್ಲ ಅಂತ ತಕ್ಷಣ ಏನಾಗುತ್ತೆ ನೋಡಿ. ಕೂಗಿದನ್ ಪೆಸರಿಂ ಸುಮಂತ್ರನಂ ಪೇಳೆ ಬರಲಿಲ್ಲೆಂದು ಶಪಿಸಿದನ್ ಸರ್ವರಂ ನೀಚ ವಾಕ್ಯಂಗಳಿಂ ಬಾಯ್ಗೆ ಬಂದಂತೆ ಓಲ್. ಅಲ್ಲಿಂದ ಎದ್ದು ಬಯಲಿಗೆ ಹೋಗ್ತಾನೆ. ತಡೆಯೋಕ್ಕಾಗ್ತಿಲ್ಲ ಅವನಿಗೆ, ರಾಮ ಹೊಟ್ಟೋಗಿದ್ದಾನೆ, ಮದುವೆ ಕೆಟ್ಟೋಗಿದೆ, ಎಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಬಯಲಿಗೆ ಹೋಗ್ತಾನೆ. ಹೋಗಿ ಅದೊಂದು ಹಾಲ್ ಥರ ಅಂದ್ಕೊಳ್ಳೋಣ. ಮುಂದೆ ಒಂದು ಆಳೆತ್ತರದ
ಕಟ್ಟೆ ಕೆಳಗಿದೆ ಇದೆಲ್ಲ, ಅಲ್ಲೋಗಿ ದುಬುಕ್ಕಂತ ಬಿದ್ದೋತಾನೆ, ಮೈ ಏನು ಮೂಳೆ ಮುರಿಯೋ ಹಾಗೆ. ಬಯಲಿನಂಗಳದಲ್ಲಿ ಕಂದನಂ ಕಂಡಂತೆ ಕೈ ಚಾಚಿ ಕರೆದು ತಡೆದರಂ ಬಡಿದಿಕ್ಕಿ. ರಾಮ ರಾಮ ಅಂತ ಕೂಕೊಂಡು ಹೋಗ್ತಾ ಇರೋದು, ತಡೆದರೆ ಯಾರನ್ನ, ಅವ್ರನ್ನ ಬಡಿದಿಕ್ಕಿ. ಬಯಲಿನಂಗಳದಲ್ಲಿ ಕಂದನಂ ಕಂಡಂತೆ ಕೈ ಚಾಚಿ ಕರೆದು ತಡೆದರಂ ಬಡಿದಿಕ್ಕಿ. ಮುನ್ನುಗ್ಗು ಓಡೋಡಿ ಧುಮುಕಿದನ್ ಕುಟ್ಟಿಂ ಆಳೆತ್ತರದ ಕೀಳ್ಗೆ ಮೆಯ್ಯಲ್ವು ಕೀಳಳ್ಕುವಂತೆ. ಬಿದ್ದೋಗ್ತಾನೆ, ಆಹಾ ಅಂತ ಕೂಕ್ಕೊಂತಾನೆ, ಓಡೋಗ್ತಾರೆ, ಎತ್ಕೊಂಬಂದು ಮತ್ತೆ ಮಂಚದ ಮೇಲೆ ಮಲಗಿಸ್ತಾರೆ. ಅವನ ಮೈಯೆಲ್ಲ ಒರೆಸಿ, ಗಾಯ ಎಲ್ಲ ಒರೆಸಿ, ಅವನಿಗೆ ಏನು ಔಷಧಿ ಹಾಕಿ ಕುಳ್ಳಿಸ್ತಾರೆ. ಆಗ ಸುಮಂತ ಬರ್ತಾನೆ, ರಾಮನ್ನ ಬಿಟ್ಟು ಸುಮಂತ ಬರ್ತಾನೆ. ರಾಮನಂ ಗಂಗೆ ಎಡೆ ಬೀಳ್ಕೊಂಡು ಬಂದ ಸುಮಂತ್ರನ್ ಕಂಡನೀ ಶೋಚನೀಯ ಸ್ಥಿತಿಯ ರಾಜೇಂದ್ರನಂ. ಕಣ್ತೊಯ್ದು ಕರಪುಟಾಂಜಲಿ ಎತ್ತಿ ನಿಂದ ಸುಮಿತ್ರನಂ ಗುರಿತ ಸಲ್ಕಾರದ ಪೃಥ್ವಿಪತಿ. ಸುಮಂತ ಏನಾದ ಕೇಳ್ತಾ ಇದ್ದಾನೆ, ಅವನು ಮುಂದೆ ನಿಂತ್ಕೊಂಡು ಕೈ ಮುಗಿದ ಆದ್ರೂ ಗೊತ್ತಾಗ್ತಲ್ಲ ಯಾರು ಅಂತ ಹೇಳ್ಬಿಟ್ಟು. ಗುರುತಿ ಸಲ್ಕಾರದ ಪೃಥ್ವಿಪತಿ ಮಂಕುಗಣ್ಣಿಂ ದಿಟ್ಟಿಸಿದ್ದನು ಶವಾಕ್ಷಿಯೋ. ಅರೆ ಕುರುಡಾಗಿದ್ದಾನೆ. ಯಾಕೆ ಅರಕುರುಡಾಗಿದ್ದಾನೆ ಗೆಸ್ ಮಾಡ್ತೀರಾ? ಗೊತ್ತಾಗುತ್ತೆ ನಿಮಗೆ. ಪೂರ್ತಿ ಕುರುಡನಾಗ್ತಾನೆ. ನಿರ್ಜೀವವನೆ ನಿಶ್ಚಲಂ ಪೇಳಿಲಾಟಿಸಲ್ ಮಂತ್ರಿ ರಘುರಾಮ ಸಂದೆ. ಅವನು ಬಂದೆಲ್ಲ ಹೇಳ್ತಾನೆ, ಬಿಟ್ಟೆ ಹಿಂಗೆ, ಅವರು ನಿಮ್ಗೆಲ್ರಿಗೂ ನಮಸ್ಕಾರ ತಿಳಿಸಿದರು, ರಾಮ ಅವರಲ್ಲ ಅಂತಂದಾಗ, ಪೇಳಲಾಟಿಸಲ್ ಮಂತ್ರಿ ರಘುರಾಮ ಸಂದೇಶದಿಂ ಮೌನದಿಂ ಕೇಳ್ದನು ಶಿಲಾ ಪ್ರತಿಮೆಯೋಲ್. ಅದು ಅರ್ಥವಾಯ್ತೋ ಇಲ್ವೋ? ಮೌನದಿಂ ಕೇಳಿದನು ಶಿಲಾ ಪ್ರತಿಮೆಯೋಲ್. ಕೇಳು ತಾಲಿಸುತ್ತೆ ಶೋಕದ ಶನಿಯ ಹೊಯ್ಲಿ ಗುರುಳಿದನು ಮಂಚದಂ ನೆಲಕ್ಕೆ. ಮತ್ತೆ ಮಂಚದಿಂದ ಕೆಳಗೆ ಬಿದ್ದ. ಹೋ ಎಂದೊದರು ತಲ್ಲಿದ್ದ ಸ್ತ್ರೀ ಜನಂ ತೋಳ್ಗಳೆರಡಂ ನೆಗಹಿ ಪಳಯಿಸಿರಲಾಗೋಳ್ಗೆ. ಪತ್ತನ ಸಮಸ್ತ ಮಾಬಾಲ ವೃದ್ಧರ್ವೆರಸಿ ಕಡೆದುದೈರೋದನ ಸಮುದ್ರಮಂ. ಅವನ ಸ್ಥಿತಿ ನೋಡಿ ಎಲ್ಲಾರ ಕಣ್ಣಲ್ಲೂ ನೀರು ಬರುತ್ತೆ. ಮೇಲೆತ್ತಿ ಮಲಗಿಸಿದರ ಅರಸನಂ ಕೌಸಲೆ ಸುಮಿತ್ರೆಯರ್ ತವಿಸಿದರ್ ಮುಚ್ಚೆಯಂ ಶಿಶುರೋಪಚಾರದಿಂ. ಸಂತ ವಿಟ್ಟರ್ ವಾಮದೇವನ್ ವಸಿಷ್ಠಾದಿ ಗುರುವರರ್. ಏನಾಗುತ್ತೆ, ಇಲ್ಲಿ ಎಲ್ಲ ಮಾಡ್ತಿರ್ಬೇಕಾದ್ರೆ ಅವನಿಗೆ ಇಡೋಕ್ಕಾಗಲ್ಲ, ಸುಮ್ಮನೆ ಇರೋಕ್ಕಾಗಲ್ಲ, ಎದ್ದೋಡಾಡೋಕ್ಕಾಗಲ್ಲ, ಅವನ ಕೈ ಸರಿ ಇರಲ್ಲ, ಕೈ ಸುಮ್ಮನಿರಲ್ಲ. ಬಳಿ ಇದ್ದರಂ ಬಡಿದು ಬಡಿದಟ್ಟಿ. ಯಾರು ಕೈ ಸಿಕ್ಕಿದ್ರೆ ಅವನು ಬಡಿದಟ್ಟಿ. ಕೈಗೆ 6 ಮೆಟಕದಿರೆ ಸಿಟ್ಟು ಸೀಕರಿಸುರಿಯ ತನ್ನ ಕಣ್ಣಂ ತಾನೆ ಕೀಳ್ತನಮಾ ಭೀತಿ ಬಡಿಯಲ್ಕೆ ನೋಳ್ಪರ್ಗೆ. ತನ್ನ ಕಣ್ಣನ್ನು ತಾನೇ ಕಿತ್ಕೊಂತಾನೆ. ಯಾಕೆ ಕಣ್ಣನ್ನು ಕಿತ್ಕೊಂಡು? ಆವಾಗಲೇ ಹೇಳಿದ ಅರಕುರುಡಾಗಿದ್ದಾನೆ ಅಂತ. ಈಗ ತನ್ನ ಕಣ್ಣನ್ನು ತಾನೇ ಕಿತ್ಕೊಂತಾನೆ. ನಾನು ಹೇಳಿದ್ನಲ್ಲ, ಕುವೆಂಪು ಅವರು ಬಹಳ ಯೋಚನೆ ಮಾಡಿದ್ದಾರೆ ಈ ಅಧ್ಯಾಯ, ಈ ಭಾಗವನ್ನು ಬರೀಬೇಕಾದ್ರೆ. ಅವನು ತನ್ನ ತಾನೇ ಬೇಕಾಗಿ ಕುರುಡನ್ನ ಹಾಕ್ಸ್ಕೊಂತಾನೆ. ಯಾಕೆ? ಸೌಂದರ್ಯಕ್ಕೆ ಮರಳಾಗಿದ್ದೆ ಒಂದು, ಅದಕ್ಕಿಂತ ಪ್ರಾಮುಖ್ಯವಾದ ಒಂದು ಕಥೆಯ ಭಾಗವೇ ಇದೆ, ಹೇಳ್ತೀನಿ. ಸಿಟ್ಟು ಸೀಕರಿಸುರಿಯ ತನ್ನ ಕಣ್ಣಂ ತಾನೆ ಕೀಳ್ತನಮಾ ಭೀತಿ ಬಡಿಯಲ್ಕೆ ನೋಳ್ಪರ್ಗೆ. ಕೂಗಿದನ್ ಕೈಕೆಯಂ ಬೊಬ್ಬಿರಿದು ನೆಣವಸೆಯ ನೆತ್ತರಂ ಸೋರಿದ್ದ ಕಣ್ಣದಂ ಕೈಲಾಂತು. ಕೈಲಿಟ್ಕೊಂಡು ಸುಟ್ಟಿದೋರ್ದು ಕನಲ್ದು. ಕನಸು ಕಾಣ್ತಾನೆ ಅಂದರೆ ಕನವರ್ಸ್ಕೊಂತಾನೆ. ಏನಂತ? ದೇಶಕೋಸಲವಿದೆಕೋ, ತಗೋ ದೇಶಕೋಸಲ ಕೈಯಲ್ಲಿದೆ. ದೇಶಕೋಸಲ ಮಿಹುದು ಧನಧಾನ್ಯ ಜನ ತುಂಬಿ ಸರಯೂ ನದಿಯ ಮೇಲೆ ಅಂತ ವಿವರಣೆ ಮಾಡಿದ್ದ ದೇಶಕೋಸಲ ಇಲ್ಲಿದೆ, ತಗೋ ನನ್ನ ಕೈಯಲ್ಲಿ. ಹೇಗೆ? ತಲಾಮಲಕ ಮೆನೆ. ದೇಶಕೋಸಲವಿದೆಕೋ ಕರತಲಾಮಲಕ ಮೆನೆ ಕಣ್ಗೊಳಿಸುತ್ತಿದೆ ನನ್ನ ರಾಮ ನನಗೆ ಕೂಡ ನಯನಾಭಿರಾಮನಂ. ಆ ವರ್ಡ್ಸ್ ಇಷ್ಟು ಚೆನ್ನಾಗಿದೆ ನೋಡಿ. ಕೈಯಲ್ಲಿ ಕಣ್ಣಿದೆ, ನನ್ನ ನಯನಾಭಿರಾಮನಂ ಕೂಡ ಅಂತ ಕೈಕೆಯನ್ನು ಕೇಳ್ಕೊತಾನೆ. ಅಲ್ಲಿ ಒಂದು ಕಾಂಟ್ರಾಸ್ಟ್ ತರ್ತಾರಮ್ಮ ಕುವೆಂಪು ಅವರು. ಈ ಕಣ್ಣಿಂದ ತಾನೇ ನಾನು ಆ ರೂಪವನ್ನು ನೋಡಿದ್ದು, ಅದರಿಂದ ತಾನೇ ನಾನು ಅವಳಿಗೆ
ವರಗಳನ್ನು ಕೊಟ್ಟಿದ್ದು. ಅದರಿಂದ ತಾನೇನ ರಾಮನ ಕಳಿಸಿದ್ದು. ಈ ಕಣ್ಣೇ ಇಲ್ಲದೆ ಇದ್ರೆ ಅವಳು ರೂಪ ಎಲ್ಲಿ, ಇದೆಲ್ಲ ಆಗ್ತಿರ್ಲಿಲ್ಲ. ಆ ಕೋಪದಿಂದ ಕಣ್ಣು ಕಿತ್ಕೊಂತಾನೆ. ಒಂದು. ಎರಡನೇದು, ಅವನು ಈ ಮಟ್ಟಕ್ಕೆ ಮುಟ್ಟಿದ್ದೆ ಯಾಕೆ ಗೊತ್ತಾ? ಒಬ್ಬ ಕುರುಡ ಕೊಟ್ಟ ಶಾಪದಿಂದ. ಅಲ್ಲಿಂದ ಶಬ್ದವೇದಿ ಬಾಣವನ್ನು ಬಿಟ್ಟು ಅದೇನೋ ಪ್ರಾಣಿ ಅಂತ ಅನ್ಕೊಂಡು ಅವನ ಮಗನ ಸಾಯಿಸ್ಬಿಡ್ತಾನಲ್ಲ, ಆ ಕುರುಡ ಕೊಟ್ಟ ಕಾರಣಕ್ಕೆ ತಾನು ಕುರುಡನಾಗ್ತಾನೆ. ಅವನಿಗೆ ಅರಿವಿದ್ದೋ ಇಲ್ಲದೆಯೋ. ಬಟ್ ಆ ಕುವೆಂಪು ಅವರ ಕಾಂಟ್ರಾಸ್ಟ್ನಲ್ಲಿ ಬಹಳ ಚೆನ್ನಾಗಿ ತರ್ತಾರೆ. ದೇಶ ಕೋಸಲವಿದೆಕೋ ಕರತಲಾಮಲ ಕಮೆನೆ ಕಣ್ಗೊಳಿಸುತ್ತಿದೆ ನನ್ನ ರಾಮ ನೆನಗೆ ಕೂಡ ನಯನಾಭಿರಾಮನಂ ಕಣ್ಣಾರ್ವಿನಂ ನೋಡಿ ತೊರೆವೆನಸುವಂ ಪ್ರಿಯತಮಾ ಪಿಶಾಚಿನಿ ಕೈಕೆ ಪಾಳ್ಕಣ್ಗಳಿವೆ ಕಾರಣಂ ನಿನ್ನ ರೂಪಲ್ತು ರಾಣಿ. ಈ ಪಾಳು ಕಣ್ಣುಗಳಿದ್ವಲ್ಲ, ಅದಕ್ಕೋಸ್ಕರ ನನಗೆ ನಿನ್ನ ರೂಪವತಿಯಾಗಿ ಕಂಡಿದ್ದು, ಸೌಂದರ್ಯವಾಗಿ ಕಂಡಿತ್ತು. ನಿನ್ನ ರೂಪ ಅಲ್ಲ, ಕಾರಣ ನನ್ನ ಕಣ್ಣುಗಳು ದರಿದ್ರ ಕಣ್ಣುಗಳು, ಬೇಡ ಅವಂತ ಕಿತ್ಕೊಂಡಿರೋದು. ನನ್ನ ರಾಮನ ನೆನಗೆ ಕೂಡ ನಯನಾಭಿರಾಮನಂ ಕಣ್ಣಾರ್ವಿನಂ ನೋಡಿ ತೊರೆವೆನಸುವಂ ಪ್ರಿಯತಮ ಪಿಶಾಚಿನಿ ಕೈಕೆ ಪಾಳ್ಕಣ್ಗಳಿವೆ ಕಾರಣಂ ನಿನ್ನ ರೂಪಲ್ತು ರಾಣಿ. ಈಗ ಕಣ್ ಕಿತ್ಕೊಂಡ್ಬಿಟ್ಟಿದಾನಲ್ಲ, ಕೇಳ್ತಾ ಇದ್ದೇನೆ, ಈಗೆಲ್ಲಿ ಪೇಳ ನಿನ್ನ ರೂಪ ಪಾಪಂ. ಓ ಈಗ ನೆನೆಸ್ಕೊಂತಾನೆ ಆ ಘಟನೆನ. ಓ ಅಂದ ತಾಪಸ, ಓ ಕುರುಡು ತಪಸ್ವಿಯೇ, ನಿನ್ನ ಕಂದನಂ ನೀರ್ ಕುಡಿಯುವ ಕೋಳ್ಮಿಂಗಂಗೆತ್ತು. ನೀರು ಕುಡಿತಾ ಇರೋ ಪ್ರಾಣಿಗೆ ನಿನ್ನ ಕಂದನ ತಪ್ಪು ತಿಳ್ಕೊಂಡು ಕಣ್ಣರಿಯದ ಕಳ್ತಲೊಳ್, ಕಣ್ಣಿಗೆ ಕಾಣದ ಕತ್ತಲಲ್ಲಿ ಶಬ್ದವೇದಿ ಧನುರ್ವಿದ್ಯಾ ಪ್ರತಿಷ್ಠೆಯಂ ಕೊಂದುದಕ್ಕೆ ವಿಧಿ ನನಗೆ ವಿಧಿಸಿದಿ ಶಾಪಮಂ ಕಾಣ್. ಈಗ ಗೊತ್ತಲ್ಲ ಕಣ್ಣು ಯಾಕೆ ಕಿತ್ಕೊಂಡ ಅಂತ. ಅಲ್ಲಿ ಎರಡು ಅರ್ಥ ಇದೆ ನೋಡಿ. ಕುವೆಂಪು ಭಾಳ ಯೋಚನೆ ಮಾಡಿದಾರಮ್ಮ. ವಿಧಿಸಿದಿ ಶಾಪಮಂ ಕಾಣ್. ಕಾಣ್ ಇದು ವಿಧಿ ಕೊಟ್ಟ ಶಾಪ. ನೋಡು ಅಂದ ತಕ್ಷಣ ಅವನಿಗೇನೋ ಬೆಳಕು ಕಾಣಿಸುತ್ತೆ. ಕಣ್ಣಿಲ್ಲ, ಆದ್ರೆ ಬೆಳಕು ಕಾಣಿಸುತ್ತೆ. ರಾಮನಿಗೆ ಜ್ಞಾಪಕ ಬರ್ತಾನೆ ಬೆಳಕು ಕಾಣಿಸಿದಾಗ. ರಾಮನಿಗೆ ನಮಸ್ಕಾರ ಮಾಡ್ತಾನೆ. ಅಬ್ಬಾ ಎಂಥ ಕಂದ ಹುಟ್ಟಿದ್ಯೋ, ನನಗೆ ಕಣ್ಣಿಲ್ಲದಾಗ ಬೆಳಕು ಕೊಡ್ತಾ ಇದೆಯಲ್ಲ ಕಂದ, ನಿಜವಾಗೂ ನೀನು ಪುಣ್ಯವಂತ, ಪುನೀತ, ನನಗೆ ಅಂತ ಮಗ ಹುಟ್ಟಿರೋದು ಅಂತ ಹೇಳ್ತಾನೆ. ವಿಧಿ ನನಗೆ ವಿಧಿಸಿದಿ ಶಾಪಮಂ ಕಾಣ್. ಕಾಣ್ ಇದೇನ್ ಶಾಂತಿ ತುಂಬುತಿಹುದೆನ್ನಾತ್ಮಮಂ ಮತ್ತಿದೇನ್ ಕಾಂತಿ ಹಾ ಬೆಳಕೆ ನೀಂ ಕಣ್ಕಿಡಲ್ ಕಣ್ದೆರವೆಯಲ್ತೆ. ಅಯ್ಯೋ ಬೆಳಕೆ, ಯಾವ ಬೆಳಕು? ಅಂತರ್ ಬೆಳಕು. ಕಣ್ಕಿಡಲ್ ಕಣ್ತೆಲೆವೆಯಲ್ತೆ. ನನಗೆ ಈ ಕಣ್ಣಿದ್ದಿದ್ದರಲ್ಲೇ ನಾನು ಹೊರಗಿನ ಆ ಸೌಂದರ್ಯಕ್ಕೆ, ರೂಪಕ್ಕೆ, ಬೆಳಕಿಗೆ ಸೋತಿದ್ದು. ಈಗ ಆ ಹೊರಗಿನ ರೂಪ ಕಾಣದಿದ್ದಾಗ ಅಂತರ್ಯದಲ್ಲಿ ನಿಜವಾದ ಸೌಂದರ್ಯ ನನಗೆ ಕಾಣ್ತಾ ಇದೆ, ನಿಜವಾದ ಬೆಳಕು ಕಾಣಿಸ್ತಾ ಇದೆ, ಜ್ಞಾನ ನನಗೆ ಗೊತ್ತಾಗ್ತಾ ಇದೆ. ಈಗ ಕಣ್ಣರಿಯದ ಕಳ್ತಲೊಳ್ ಶಬ್ದವೇದಿ ಧನುರ್ವಿದ್ಯಾ ಪ್ರತಿಷ್ಠೆಯಂ ಕೊಂದುದಕ್ಕೆ ವಿಧಿ ನನಗೆ ವಿಧಿಸಿದಿ ಶಾಪಮಂ ಕಾಣ್. ಕಾಣ್ ಇದೇನ್ ಶಾಂತಿ ತುಂಬುತಿಹುದೆನ್ನಾತ್ಮಮಂ ಮತ್ತಿದೇನ್ ಕಾಂತಿ. ಶಾಂತಿ ಆದ್ಮೇಲೆ ಕಾಂತಿ. ಹಾ ಬೆಳಕೆ ನೀಂ ಕಣ್ಕಿಡಲ್ ಕಣ್ದೆರವೆಯಲ್ತೆ. ನೆಕ್ಸ್ಟ್ ಸೆಂಟೆನ್ಸ್ ಬಹಳ ಚೆನ್ನಾಗಿದೆ. ಕುರುಡಿನ ಮಹಿಮೆ ಕುರುಡಂಗೆ ಗೋಚರಂ. ಆ ಕುರುಡ ತಾಪಸಿ ನನಗೆ ಶಾಪ ಕೊಟ್ಟನಲ್ಲ, ಅವನ ಮಹಿಮೆ ಅಥವಾ ಅವನ ಗುಣ, ಅವನ ಸ್ಥಿತಿ ನನಗೆ ಈಗ ಅರ್ಥವಾಗ್ತಾ ಇದೆ, ನಾನು ಕಣ್ಣು ಕಿತ್ಕೊಂಡ್ಮೇಲೆ. ಕುರುಡನ ಮಹಿಮೆ ಕುರುಡಂಗೆ ಗೋಚರಂ ಏಂ ದಿವ್ಯ ದರ್ಶನಂ ಓ ರಾಮ ಇದಕ್ಕೆ ನೀನಡುವಿಗೊಲಿದುದೇ. ಇದಕ್ಕೋಸ್ಕರ ನೀನು ಒಪ್ಕೊಂಡು ಕಾಡುವುದು ಯಾಕಂದ, ನನಗೆ ಈ ದೃಶ್ಯ ಕೊಡಕ್ಕೆ, ಈ ಒಳಬೆಳಕು ಕೊಡಕ್ಕೆ. ಈಗಳರಿತೆನೈ ಕ್ರತು ಪುರುಷನಂದಿತ್ತ ಸಂದೇಶದರ್ಥಮಂ. ಅವತ್ತು ಕೊಟ್ಟಿದ್ದು ಸಂದೇಶ ನನಗೆ ಇವತ್ತು ಅರ್ಥವಾಗುತ್ತೆ ಅಂತ ರಾಮನಿಗೆ ನಮಸ್ಕಾರ ಮಾಡ್ತಾನೆ. ನನ್ನ ಮಗನಾದುದಕ್ಕೆ ನಿನಗಿದೋ ನಮಸ್ಕಾರಂ ಧನ್ಯನಾದೆ ದೇವ. ಗೊತ್ತಾಯ್ತಲ್ಲಮ್ಮ, ನೀನು ನನ್ನ ಮಗನಾದದಕ್ಕೆ ನಾನು ನಮಸ್ಕಾರ ಮಾಡ್ತೇನೆ, ಯಾಕಂದರೆ ನೀನು ನನಗೆ ಕಣ್ಣು ಕೊಟ್ಟಿದ್ದೀಯ, ಒಳಗಿನ ಕಣ್ಣನ್ನು ಕೊಟ್ಟಿದ್ದೀಯ. ಇದಿಷ್ಟು ಮಾಡಬೇಕಾದ್ರೆ ಕುವೆಂಪು ಅವರು ಎಷ್ಟು ಯೋಚನೆ ಮಾಡಿರ್ಬೇಕು. ಆ ಹಳೆಯ ಕಥೆಯನ್ನು ನೆನೆಸ್ಕೊಂಡು ಇಲ್ಲಿ ಅವನು ಯಾವ ಕಾರಣದಿಂದ ಅವನು ಈ ತಪ್ಪು ಮಾಡ್ದ ಅನ್ನೋದಕ್ಕೆ ಆ ಕಣ್ಣನ್ನು ಕಾರಣವಾಗಿಟ್ಕೊಂಡು ಆ ಕುರುಡನ್ನು ತಂದು ಅಂತಃ ದೃಷ್ಟಿ ಹೊರಗಿನ ದೃಷ್ಟಿಯನ್ನು ಲಿಂಕ್ ಮಾಡಿ
ನೆಕ್ಸ್ಟ್ ಇರೋದು 4 ಲೈನಮ್ಮ, ಅಲ್ಲಿ ಮುಗಿಸ್ಬಿಡ್ತೀನಿ. ಆದರೆ ಆ 4 ಲೈನಲ್ಲಿ ಮತ್ತೆ ಕುವೆಂಪು ಅವರು ಮತ್ತೊಂದು ಅದ್ಭುತವಾದ ಕಾಂಟ್ರಾಸ್ಟ್ನ ತಂತಿರ್ತಾರೆ. ಏನದು? ಸೊ ರಾಮನಿಗೆ ನಮಸ್ಕಾರ ಮಾಡ್ದ, ಈಗ ಅವನಿಗೆ ದಿವ್ಯ ದೃಷ್ಟಿ ಆಗಿದೆ. ಅವನಿಗೆ ಗೊತ್ತಾಗಿದೆ ನಾನಿನ್ನು ಸಾಯ್ತಾ ಇದ್ದೀನಿ ಅಂತ. ಆ ಟೈಮಲ್ಲಿ ಕುವೆಂಪು ಬರೀತಾರೆ, ವಿಕೃತವಾಗಿಬಿಟ್ಟಿದ್ದಾನೆ, ಕಣ್ಣು ಕಿತ್ಕೊಂಡಿದ್ದಾನೆ, ಮುಖ ತುಂಬ ರಕ್ತ, ಕೈಯಲ್ಲಿ ರಕ್ತ, ಏನೇನೋ ಮಾತಾಡ್ತಿದ್ದಾನೆ. ಆಗ ಓಡಿದಳ್ ನೆರವಿಯಲ್, ಯಾರಿರ್ಬೋದು ಹೇಳಿ? ಓಡಿದಳ್ ನೆರವಿಯಲ್ ಅವನಿಗೆ ಯಾರಿರ್ಬೋದು? ಮಂತರೇನಾ? ಮಂತರೆ. ಯಾಕೆ ಓದ್ಲು ಮಂತರೆ ಅಲ್ಲಿಗೆ? ಇದು ಓದ್ಬೇಕಾದ್ರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅಲ್ಲಿ ಕೈಕೆ ಇದ್ದಾಳೆ, ಕೌಸಲ್ಯ ಇದ್ದಾಳೆ, ಎಲ್ಲರೂ ಇದ್ದಾರೆ, ಸುಮಂತ ಇದ್ದಾನೆ. ಮಂತ್ರನ ಯಾಕೆ ಕಳಿಸಿದ್ರು ಕುವೆಂಪು ಅಲ್ಲಿ? ಇದನ್ನು ನೀವು ಪ್ರಶ್ನೆ ಮಾಡಿದ್ರೆ 4 ಲೈನಲ್ಲಿ ಅಡಗಿರುವ ನಿಜವಾದ ಏನದು ಶಕ್ತಿಯುತ ಅರ್ಥ ಇಲ್ಲಿ ನಮಗೆ ಸಿಗುತ್ತೆ. ಓಡಿದಳ್ ನೆರವಿಯಲಾಗೂನಿ ಮಂತರೆ ಯೊರ್ವಳ್, ಅದು ಹೇಳ್ತಾರೆ ಒಬ್ಬಳೇ ಅಂತ, ಅವಳೇ ಓದ್ಲು, ಇನ್ಯಾರೂ ಹೋಗ್ಲಿಲ್ಲ. ಓಡಿದಳ್ ನೆರವಿಯಲಾಗೂನಿ ಮಂತರೆ ಯೊರ್ವಳ್ ಆ ವಿಕೃತಿಗೆತ್ತಣಂ ಬೀಭತ್ಸ ಭೀತಿ. ಹುಟ್ಟಿದಾಗನಿಂದ ಕನ್ನಡಿಯಲ್ಲಿ ತನ್ನ ವಿಕೃತಿಯನ್ನು ನೋಡ್ಕೊಂಡು ಬೆಳೆದವಳು ಮಂತರೆ. ಬೇರೆ ಎಲ್ಲರಿಗೂ ಕೂಡ ದಶರಥನ ಆ ವಿಕೃತ ರೂಪ ಈಗ ಹೆದರಿಕೆ ಹುಟ್ಟಿಸ್ತಾ ಇದೆ, ಬೀಭತ್ಸತೆ ಹುಟ್ಟಿಸ್ತಾ ಇದೆ. ಅಲ್ಲಿ ಯಾರಿಗೂ ಧೈರ್ಯ ಇಲ್ಲ ಆ ಬೀಭತ್ಸ ಏನೋ ರೂಪವನ್ನು ನೋಡೋಕ್ಕೆ. ಮಂತ್ರೆಗೆ ಮಾತ್ರ ಸಾಧ್ಯ, ಯಾಕಂದ್ರೆ ಅವಳು ತನ್ನನ್ನು ತಾನೇ ನೋಡಿಕೊಂಡು ಆ ಬೀಭತ್ಸತೆಗೆ ಅವಳು ಸೋತ್ಬಿಟ್ಟಿದ್ದಾಳೆ ಅಥವಾ ಒಗ್ಗೋಗ್ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಮತ್ತೊಂದು ಬಹುಮುಖ್ಯವಾದ ಕಾರಣ ಇದೆ. ಓಡಿದಳ್ ನೆರವಿಯಲಾಗೂನಿ ಮಂತರೆ ಯೊರ್ವಳ್ ಆ ವಿಕೃತಿ ಎತ್ತಣಂ ಬೀಭತ್ಸ ಭೀತಿ. ಯಾವ ವಿಕೃತಿಗೆ? ಮಂತರೆಯ ಆ ವಿಕೃತಿಗೆ ಎತ್ತಣಂ ಬೀಭತ್ಸ ಭೀತಿ. ಈ ಬೀಭತ್ಸದ ಭೀತಿ ಅವಳಿಗೆ ಹಾಕಿರುತ್ತೆ, ಅವಳಿಗೆ ಗೊತ್ತು, ಏನೋ ಅವಳಿಗೆ ರೂಢಿಯಾಗಿದೆ ಅದು. ಕೈಕೆಯ ಕುಬ್ಜೆ ತನ್ನೆಡೆಗೆ ಬರ್ಪನಿತರೊಳ್, ಕೈಕೆಯ ಕುಬ್ಜೆ ಯಾರು? ಮಂತರೆ. ತನ್ನೆಡೆಗೆ ಬರ್ಪನಿತರೊಳ್ ಬಂದುದೈ ಮೃತ್ಯು ದಶರಥಗೆ. ಮಂತರೆ ನಿಜವಾಗಿ ಇವನ ಪಾಶವಾಗಿ ಬಂದ್ಲು ಜೀವನದಲ್ಲಿ. ಇಲ್ಲಿ ನಿಜವಾಗ್ಲೂ ಅವನ ಎದುರು ಬರ್ತಿದ್ದಾಳೆ, ಅವನು ಸಾಯ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ನೋಡಿ. ಕೈಕೆಯ ಕುಬ್ಜೆ ತನ್ನೆಡೆಗೆ ಬರ್ಪನಿತರೊಳ್ ಬಂದುದೈ ಮೃತ್ಯು ದಶರಥಗೆ. ಒಂದು ನೆನೆಸ್ಕೊಳ್ಳಿ ಅಮ್ಮ, ಇಲ್ಲಿ ಅವನಿಗೆ ಅಂತರ್ಜ್ಞಾನ ಆಗಿದೆ, ಹೊರಗೆ ವಿಕೃತವಾಗಿ ಕಾಣ್ತಾ ಇದ್ದಾನೆ. ಮಂತರೆಯ ಹೊರಗಿನ ರೂಪ ವಿಕೃತ, ಆದರೆ ಅವಳ ಒಳಗಿನ ಮಮತೆ, ಭರತನ ಮೇಲೆ ಸುಂದರ. ನಾವ್ಯಾಗಲೇ ಡಿಸ್ಕಸ್ ಮಾಡಿದ್ದೀವಲ್ಲ, ಇವರಿಬ್ಬರನ್ನು ಎದುರು ಬರುತ್ತಿರ್ತಾವನೆ. ಹೊರಗಿನ ರೂಪ ವಿಕೃತ ಇಬ್ಬರದೂ. ಇವನಿಗೆ ಒಳಗಣ್ಣು ತೆರೆದು ಸೌಂದರ್ಯ, ಜ್ಞಾನ, ಬೆಳಕು ಕಾಣಿಸ್ತಾ ಇದೆ. ಅವಳು ಒಳಗೆ ಆ ಮಮತೆ, ಮಮಕಾರದ ಸೌಂದರ್ಯ ಇದೆ. ಇವರಿಬ್ಬರನ್ನು ಒಟ್ಟಿಗೆ ತರ್ತಾ ಇದ್ದಾನೆ. ತಂದು ಹೇಳ್ತಾರೆ, ಕೈಕೆಯ ಕುಬ್ಜೆ ತನ್ನೆಡೆಗೆ ಬರ್ಪನಿತರೊಳ್ ಬಂದುದೈ ಮೃತ್ಯು ದಶರಥಗೆ ವಿಕೃತಿ ಎದುರೊಳ್ ಪ್ರಕೃತಿಯೊರ್ ಚೆಲ್ವು ಬರ್ಪಂತೆ. ವಿಕೃತಿಯ ಎದುರೊಳ್ ಪ್ರಕೃತಿಯವರ್ ಚೆಲ್ವು ಬರ್ಪಂತೆ. ಇಲ್ಲಿ ಯಾರು ವಿಕೃತಿ, ಯಾರು ಚೆಲುವು? ಇಬ್ಬರಲ್ಲೂ ವಿಕೃತಿ ಇದೆ, ಇಬ್ಬರಲ್ಲೂ ಚೆಲುವಿದೆ, ಆದರೆ ಸಾವು ಬರ್ತಾ ಇದೆ. ತೋರೆ ಉರುಳ್ದಂದರೆಗೆ, ವಿಕೃತಿ ಎದುರುಳ್ಳ ಪ್ರಕೃತಿಯವರು ಚೆಲುವು ಬರ್ತಾ ಇದ್ದಂಗೆ ದೊರೆ ಉರುಳ್ದಂದರೆಗೆ ದಶರಥ ಸಾಯುತ್ತಾನೆ. ಈಗ ಹೇಳಿ, ಯಾರು ಇಲ್ಲಿ ವಿಕೃತಿ? ಮಂತರೇನಾ ಅಥವಾ ದಶರಥನ? ಪ್ರಕೃತಿಯ ಚೆಲುವು ಯಾವುದಿಲ್ಲಿ? ದಶರಥನ ಒಳ ಸೌಂದರ್ಯನ ಅಥವಾ ಎಷ್ಟು ಚೆನ್ನಾಗಿ ತಂಗಿದ್ದಾರೆ ನೋಡಿ. ಇವಳದು ಫಿಸಿಕಲಿ ಮೆಂಟಲಿ ಸೇಮ್ ಸಿಚುಯೇಷನ್ನು, ಇವಂದು ಅದೇ ಸಿಚುಯೇಷನ್ನು. ಇವನು ಸಾವು ಬರ್ತಾ ಇರೋದು ಇವಳಿಂದ. ಇವಳು ಅವನ್ನ ಉದ್ದೇಶಿಸಿ ಸಾವು ಕಾಣಿಸ್ಲಿಲ್ಲ, ಅವಳು ಬೇಕಾಗಿದ್ದು ಬರ್ತಾ ಅಷ್ಟೇನೆ. ಅದರ ಇಬ್ಬರನ್ನು ಒಟ್ಟಿಗೆ ತಂದು ಆ ಕಾಂಟ್ರಾಸ್ಟ್ ಮೂಲಕ ನಮಗೆ ಬೇರೆ ಥರದ ಕಣ್ಣೆ ತರಿಸ್ತಾರೆ ಕುವೆಂಪು. ಈ ದೃಶ್ಯ ಇದೆಯಲ್ಲ, ನನಗೆ ಕುವೆಂಪು ಅವರ ಸೃಷ್ಟಿಯಲ್ಲಿ ಒಂದು ಅದ್ಭುತ ದೃಶ್ಯ ಅಂತ ಕಾಣಿಸ್ಬಿಡ್ತು. ಅವನು ಕಣ್ಣು ಕಿತ್ಕೊಳ್ಳೋದು, ಆ ಕಣ್ಣು ಕಿತ್ಕೊಂಡ ತಕ್ಷಣ ಅವನಿಗೆ ನಿಜವಾದ ಬೆಳಕು ಕಾಣಿಸೋದು, ಆ ಬೆಳಕು ಕಾಣಿಸಿದಾಗ ರಾಮ ಕಾಣಿಸ್ಕೊಳ್ಳೋದು. ಇದಕ್ಕೇನ ರಾಮ ಕಾಡ್ಗೋಗಿದ್ದು, ನನಗೆ ದೇವರಾಗ್ಬಿಟ್ಟಲ್ಲ ಅವನು ಅಂತ ಅಂದ್ಕೊಳ್ಳೋದು. ಆ ಕುರುಡುತನವನ್ನು ತನ್ನ ಶಾಪಕ್ಕೆ ಲಿಂಕ್ ಮಾಡೋದು, ಮಂತ್ರಿ ಒಬ್ಬಳನ್ನೇ ಅವನು ಸಾಯ್ತಾ ಇರ್ಬೇಕಾದ್ರೆ ಎದುರು ಕಳಿಸೋದು. ಎಷ್ಟೊಂದು ಯೋಚನೆ ಮಾಡಿರಬೇಕು ಕುವೆಂಪು ಅವರು, ಯೋಚನೆ ಮಾಡಿ. ಹಾಗೆ ನನಗೆ ದಶರಥನ ಸಾವು ಒಂದು ಅದ್ಭುತವಾದ ರಚನೆ, ಸೃಷ್ಟಿ ಅಂತ ನಂಗೆ ಅನ್ಸುತ್ತಮ್ಮ. ಅದಕ್ಕೆ ನಾನು ಅನ್ಕೊಂಡೆ, ಇದು ಸಣ್ಣದಾದರೂ ಇದನ್ನ ಒಂದು ಬೇರೆ ಒಂದು ಸೆಪರೇಟ್ ಎಪಿಸೋಡ್ ಮಾಡೋಣ ಅಂತ, ಸಂಚಿಕೆ ಮಾಡಬೇಕು ಅಂತ ಅನಿಸ್ತು.
ಅದ್ಭುತ. ಅವರು ಪದಗಳ ಪೋಣಿಸಿರೋ ರೀತಿ ನೋಡಿದ್ರೆ ಒಂದು ಕಡೆ ಭಯ ಆಗ್ತಿದೆ, ಆದರೆ ಅಷ್ಟೇ ಕುತೂಹಲನೂ ಇದೆ, ಯಾಕಿರಬಹುದು ಅನ್ನೋ ಪ್ರಶ್ನೆ ಜೊತೆಗೆ ನಮಗೆ ಉತ್ತರ ಕೊಡ್ತಾ ಹೋಗ್ತಾರೆ. ವೆರಿ ಟ್ರೂ ಕರೆಕ್ಟಾಗಿ ಹೇಳಿದ್ರಿ ನೀವು. ಅಲ್ಲಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ಕೋಬೇಕು. ಕಣ್ಣು ಕೀಳ್ಬೇಕಾಗಿಲ್ಲ ದಶರಥ, ಹಂಗೆ ಸತ್ತೋಗ್ಬೋದಾಗಿತ್ತಲ್ವಾ. ಒಂದು ಅಷ್ಟೊಂದು ಜನ ಇರ್ಬೇಕಾದ್ರೆ ಮಂತ್ರ ಹೋಗ್ಬೇಕಾಗಿರಲಿಲ್ಲ, ಅಲ್ಲಿ ಯಾರೋ ಹೋಗ್ಬೋದಾಗಿತ್ತು. ಅವರು ಈ ಪ್ರತಿಯೊಂದು ಕೂಡ ತಿರುಗಿ ಆ ಋಷಿನ್ ತಂದಿರೋದಲ್ಲಿ ಏನು ಹೇಳ್ಬೇಕಾಗಿರಲಿಲ್ಲ ಅಲ್ಲಿ ಅಲ್ವಾ. ಶಾಪ ತಟ್ಟು ಅಷ್ಟೇ ಅಂತ ಹೇಳ್ಬೋದಾಗಿತ್ತು. ಕುರುಡನ ಮಹಿಮೆ ಕುರುಡಂಗೆ ತಿಳಿಯುತ್ತೆ ಅಂತ ಹೇಳ್ಬಿಟ್ಟು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹೀಗೆ ಆ ಒಂದು ಪೇಜಲ್ಲಿ, ಆ ಒಂದು ಪುಟದಲ್ಲಿ ಕುವೆಂಪು ಅವರು ಅದ್ಭುತವಾದ ರಚನೆ, ಅವನು ಏನಂತಾರೆ ರೂಪಕ ರಚನೆ ಅಂತಾರಲ್ಲ, 2 ರೂಪಕಗಳನ್ನ ತಂದು ಹಲವಾರು ಬಹಳ ಅದ್ಭುತವಾಗಿ ಆ ಸಾವನ್ನ ಸೃಷ್ಟಿಸಿದ್ದಾರೆ ಅಂತ ಏನು ರಚನೆ ಮಾಡಿದ್ದಾರೆ ಅಂತ ಹಂಗೆ ಅನಿಸ್ತಮ್ಮ. ಹೀಗೆ ದಶರಥ ಸಾಯುತ್ತಾನೆ. ಅದು ಅವನ ಸಾವು, ದಶರಥನ ಸಂಕಟ, ಸಂತಾಪ ಮತ್ತು ಸಮಾಪ್ತಿ, ಇವು 3 ನಾವು ಕಾಣ್ತೀವಿ. ದುರಂತ ಅಂತ್ಯ ಅಂತ ಅನ್ಸಿದ್ರು ಅದ್ರಲ್ಲಿ ಎಷ್ಟೊಂದು ವಿಚಾರ ನಮಗೆ ತಿಳ್ಕೊಳ್ಳೋದಕ್ಕೆ ಸಿಗುತ್ತೆ. ಕೊನೆಗಾಲದಲ್ಲೂ ಕೂಡ ಎಚ್ಚೆತ್ಕೊಂಡ. ಮತ್ತೆ ಇನ್ನೊಂದು ನೀವು ಹೇಳಿದ್ರಿ ಸರ್, ಬೇರೆ ಒಂದು ಚಾಪ್ಟರ್ನ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ, ಕುವೆಂಪು ಅವರು ರಾಮನನ್ನ ಬರೀ ಒಬ್ಬ ಮಹಾಪುರುಷನಾಗಿ ಮಾತ್ರವಲ್ಲ, ದೈವಿ ಪುರುಷನಾಗಿ ಕೂಡ ನೋಡಿದ್ದಾರೆ ಅಂತ. ಇಲ್ಲಿ ದಶರಥ ರಾಮನನ್ನ ದೇವರಾಗಿ ಕಾಣೋ ಮೂಲಕ ನಮ್ಗೆ ಅದನ್ನ ಮತ್ತೊಂದ್ಸರ್ತಿ ತಿಳಿಸ್ಕೊಟ್ಟಿದ್ದಾರೆ ಅಂತ. ಒಳಾಂತರ್ಯದಲ್ಲಿ ಮಗನಿಗೆ ನಮಸ್ಕಾರ ಮಾಡ್ತಾರೆ. ಎಂತ ಕೆಲಸ ಮಾಡಿದ್ಯಪ್ಪ, ನಂಗೆ ಏನೋ ಒಳ ಸತ್ಯವನ್ನ ತೋರಿಸಿದ್ಯಲ್ಲ ನೀನು, ಅಲ್ಲಿ ಕಾಡ್ಗೋಗಿ ನೀನು ಹೋಗದೆ ಇದ್ರೆ ನಾನೀಗ ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ, ಆ ಶಾಪದ ನೆನಪಾಗ್ತಿರ್ಲಿಲ್ಲ, ಇದೆಲ್ಲವೂ ಅನ್ಫೋಲ್ಡ್ ಆಗ್ತಾ ಇರಲಿಲ್ಲ ಅಂತ. ಬಹುಶಃ ಎಲ್ಲರ ಅಂತ್ಯಗಳಲ್ಲೂ ನಾವು ಮಾಡಿರೋ ಎಲ್ಲ ತಪ್ಪು ಕಣ್ಮುಂದೆ ಬರುತ್ತೆ ಅಂತಾರೆ. ಅದು ಇದೊಂಥರ ಇಲ್ಲಿ ಸತ್ಯವಾಯ್ತು ಅಂತ ಹೇಳ್ಬಹುದು. ನನ್ನಂತ ಅವರಿಗೆ ದಿನಾಗ್ಲೂ ತಪ್ಪುಗಳ ಮುಂದೆ ಬರುತ್ತೆ, ಯಾಕಂದ್ರೆ ಅಷ್ಟು ತಪ್ಪು ಮಾಡಿರ್ತೀವಿ ನಾವು. ಬಹುಶಃ ಅವ್ರು ತುಂಬಾ ತಪ್ಪು ಮಾಡಿರ್ಲಿಲ್ಲ ಅನ್ಕೊಳ್ಳೋಣ. ನನಗಂತೂ ಈ ದಶರಥನ ಸಾವಿನ ನಂತರ ನನಗೆ ಅತೀ ದುಃಖ ಕಾಣೋದು ಅಂದರೆ ರಾವಣನ ಸಾವು. ರಾವಣನ ಸಾವನ್ನ ನಾವು ಕುವೆಂಪು ಅವರ ಪದಗಳಲ್ಲಿ ನೋಡ್ತಾ ಇದ್ದರೆ, ಓದ್ತಾ ಇದ್ದರೆ ನಿಜಕ್ಕೂ ಕಣ್ಣೀರು ಸುರಿಸ್ತೀವಿ. ಅಷ್ಟು ಅದ್ಭುತವಾಗಿ ಬಂದಿದೆ ಅವನ ಸಾವು. ಬಹುಶಃ ಕುವೆಂಪು ಮಾತ್ರನೇ ಮಂತರಿಯ ಸಾವಿನಲ್ಲಿ ಮತ್ತೆ ರಾವಣನ ಸಾವಿನಲ್ಲಿ ನಮಗೊಂದು ಮತ್ತೊಂದು ರೀತಿಯಲ್ಲಿ ಹೇಳಮ್ಮ, ಪ್ರತಿ ಸಾವನಲ್ಲೂ ಸೌಂದರ್ಯವನ್ನು ಹುಡುಕುವ ಶಕ್ತಿ ಕುವೆಂಪು ಅವರಿಗೆ ಬಹುಶಃ ಅವ್ರಿಗೆ ಮಾತ್ರನೇ ಇತ್ತು. ಅದು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮ್ಮ ಮಾತುಗಳಲ್ಲಿ, ನಿಮ್ಮ ವ್ಯಾಖ್ಯಾನದಲ್ಲಿ ಕೇಳೋದಕ್ಕೆ ಅದ್ಭುತವಾಗಿತ್ತು ಸರ್, ತುಂಬಾ ಖುಷಿ ಆಯಿತು. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾತಾಡೋಣ ಸರ್. ಸ್ನೇಹಿತರೆ, ಇದಾಗಿತ್ತು ದುರಂತ ಅಂತೀರಾ ಅಥವಾ ಆತ ಕಂಡುಕೊಂಡಂತಹ ಸತ್ಯ ಅಂತೀರಾ? ಪ್ರಶ್ನೆ ನಿಮಗೆ ಬಿಡ್ತಾ ಇದ್ದೀವಿ. ನೀವು ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ ದರ್ಶನಂಗೆ ದರ್ಪಣ. ಧನ್ಯವಾದಗಳು.